ಸೊ ಯುಧಿಷ್ಠಿರನ ಮನಸ್ಥಿತಿ ಯಾವ ಸಂದರ್ಭದಲ್ಲಿ ಹೇಗೆ ಕೆಲಸ ಮಾಡ್ತಾ ಇತ್ತು? ಇಲ್ಲ ಎಲ್ಲ ನಡೀತಿರೋದು ಸರಿಯಾಗಿದೆ ಅನ್ನುವಂಥದ್ದಿತ್ತ, ಅಥವಾ ತಪ್ಪು ಕಂಡಾಗ ನೇರವಾಗಿ ಹೇಳ್ತಿದ್ನ? ನಿಸ್ತರಂಗ ಮಹೋದಧಿ ಅಂತ ಕರೀತಾರೆ ಅಂತ ಸ್ವಭಾವಕ್ಕೆ. ಯುಧಿಷ್ಠಿರನ ಮನಸ್ಥಿತಿ ಇದಕ್ಕೆ ಹತ್ತಿರವಾಗಿತ್ತು. ಹಾಗ ಆಗದೇ ಇದ್ದಿದ್ರೆ ಅವನ ಬದುಕಿನಲ್ಲಿ ಬಂದ ಆಘಾತಗಳ ಹೊತ್ತಿನಲ್ಲಿ ಅವನಷ್ಟು ಗಟ್ಟಿ ನಿಲ್ಲೋದಕ್ಕಾಗ್ತಾ ಇರಲಿಲ್ಲ. ಸ್ಥೈರ್ಯ ಅಂದರೆ ಸ್ಥಿರತೆ, ಒಂದೇ ಮಟ್ಟವನ್ನು ಕಾಪಾಡಿಕೊಳ್ಳೋದು ಮನಸ್ಸಿಗೆ, ಅದು ಅವನಿಗೆ ಸಾಧ್ಯವಾಗಿದ್ದು ಆ ಕಾರಣಕ್ಕಾಗಿ ಅಂತ ಅನಿಸುತ್ತೆ. ಪರಿವರ್ತನೆಯ ಘಟ್ಟ ಇತ್ತಲ್ಲ, ಇದನ್ನು ಎದುರಿಸುವಲ್ಲಿ ಯುಧಿಷ್ಠಿರ ಬಹಳ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟ. ಅವನು ಹಾಗೆ ಮಾಡ್ತಾ ಇದ್ದಾನೆ ಅಂತ ಬಾಯಿ ಬಿಡುವಂತಿಲ್ಲ. ಯಾರಿಗೆ ಹೇಳಬೇಕದನ್ನು? ತಮ್ಮಂದಿರನ್ನು ಜೊತೆ ಕಟ್ಕೊಂಡು 24 ಗಂಟೆ ಇವನೇ ಹೋಗ್ತಾನೆ, ಅಲ್ಲಿದ್ದಾನೆ ಶತ್ರು. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಸತ್ಯಮಿಥ್ಯ ಕಾರ್ಯಕ್ರಮದಲ್ಲಿ ನಾವು ಮಹಾಭಾರತದ ಮಹಾಪಾತ್ರಗಳ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಸೊ ಈ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಬಹಳ ಪ್ರಬುದ್ಧವಾಗಿ ಇಡ್ತಾ ಇರುವವರು ವಿದ್ವಾಂಸರಾದಂತಹ ಜಗದೀಶ್ ಶರ್ಮ ಸಂಪ. ಇವತ್ತು ಮತ್ತೆ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವರನ್ನು ಸ್ವಾಗತ ಮಾಡ್ತೀನಿ. ನಮಸ್ಕಾರ ಸಂಪ ಅವರು. ನಮಸ್ತೆ. ಕಳೆದ ಸಂಚಿಕೆಯಲ್ಲಿ ಭೀಷ್ಮ, ವಿದುರ, ದ್ರೌಪದಿ, ದ್ರೋಣಾಚಾರ್ಯ ಇವರ ಮನಸ್ಥಿತಿಗಳು ಹೇಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ಯೋಚನೆ ಮಾಡ್ತಾ ಇತ್ತು, ಹೇಗೆ ಕೆಲಸ ಮಾಡ್ತಾ ಇತ್ತು ಅನ್ನುವಂಥದ್ದನ್ನು ನೀವು ಸುದೀರ್ಘವಾಗಿ ಎಳೆಯಾಗಿ ಬಿಡಿಸಿ ಹೇಳಿದ್ರಿ. ಅದನ್ನೇ ಮುಂದುವರಿಸೋದಾದರೆ ನಾನು ಮೊದಲಿಗೆ ತಗೊಳ್ಳುವಂಥದ್ದು ಯುಧಿಷ್ಠಿರನ ಒಂದು ಮನಸ್ಥಿತಿ. ಸೊ ಯುಧಿಷ್ಠಿರ ಅಂತ ತಕ್ಷಣ ಅವನು ಧರ್ಮಬೀರು, ಧರ್ಮಿಷ್ಠ, ಅವನು ಯಾವ ಕಾರಣಕ್ಕೂ ತಪ್ಪು ಮಾಡುವವನೇ ಅಲ್ಲ. ಸೊ ಯಾರಾದರೂ ಹೇಗೆ ಬದುಕಬೇಕು ಅಂತಂದರೆ ಯುಧಿಷ್ಠಿರನನ್ನು ನೋಡಿ ಕಲಿಬೇಕು ಅಂತ ಆ ಕಾಲದಲ್ಲೂ ಹೇಳ್ತಾ ಇದ್ರು, ಬಹುಶಃ ಈ ಕಾಲದಲ್ಲೂ ಅದನ್ನು ಹೇಳ್ತಾರೆ. ಸೊ ಯುಧಿಷ್ಠಿರನ ಮನಸ್ಥಿತಿ ಯಾವ ಸಂದರ್ಭದಲ್ಲಿ ಹೇಗೆ ಕೆಲಸ ಮಾಡ್ತಾ ಇತ್ತು, ಅದರಲ್ಲೂ ಬಹಳ ಮುಖ್ಯವಾಗಿ ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಅಂತ ಬರ್ತದೆ. ಸೊ ಒಟ್ಟಾರೆಯಾಗಿ ಅವನ ಮನಸ್ಥಿತಿ ಯಾವ ಸಂದರ್ಭದಲ್ಲಿ ಹೇಗೆ ಡೋಲಾಯಮಾನವಾಗಿತ್ತಾ, ಇಲ್ಲ ಎಲ್ಲ ನಡೀತಿರೋದು ಸರಿಯಾಗಿದೆ ಅನ್ನುವಂಥದ್ದಿತ್ತ, ಅಥವಾ ತಪ್ಪು ಕಂಡಾಗ ನೇರವಾಗಿ ಹೇಳ್ತಿದ್ನ? ಯಾವ ರೀತಿ ಮನಸ್ಥಿತಿ ಇತ್ತು ಯುಧಿಷ್ಠಿರ ಅಂತ? ಯುಧಿಷ್ಠಿರ ಅವನು ಒಂದು ತರಹದಲ್ಲಿ ಸಮಾಧಾನಿ. ಅವನು ಸಮಾಧಾನಿ ಅಂದರೆ ನಿರ್ಣಯಗಳಿದ್ದಾಗ, ಬದುಕಿನ ಕುರಿತು ಒಂದು ಸಮಗ್ರವಾದ ನಿರ್ಣಯಗಳಿದ್ದಾಗ ನಾವು ಹೆಚ್ಚು ಸಮಾಧಾನಿಯಾಗಿರೋದಕ್ಕೆ ಸಾಧ್ಯ ಆಗತ್ತೆ. ಅಂದರೆ ಒಟ್ಟು ಬದುಕಿನ ಆಶಯಗಳೇನು, ಬದುಕಿನ ಧೋರಣೆಗಳೇನು, ಬದುಕಿನ ಒಂದು ಗುರಿ ಏನು ಅನ್ನೋದರ ಬಗ್ಗೆ ಸ್ಪಷ್ಟ ಕಲ್ಪನೆ ಇದ್ದಾಗ ಹಾಗೆ ಒಂದು ಪ್ರಶಾಂತವಾಗಿರೋದಕ್ಕಾಗತ್ತೆ ಅಂತ. ನಮ್ಮಲ್ಲಿ ಸಂತರುಗಳನ್ನು ಬಹಳ ಪ್ರಶಾಂತವಾಗಿರ್ತಾರೆ, ಶಾಂತವಾಗಿರ್ತಾರೆ ಅಂತ ಹೇಳೋದು ಯಾಕೆಂದರೆ ಬದುಕಿನ ಕುರಿತು ಒಂದು ಸಮಗ್ರ ನೋಟ ಇದೆ ಅವರಿಗೆ. ಹಿಂದೇನು, ಮುಂದೇನು, ಈಗೇನು, ಏನಾಗತ್ತೆ, ಮಧ್ಯದಲ್ಲಿ ಬರುವ ಈ ಏರಿಳಿತಗಳಿದೆಯಲ್ಲ, ಇದಕ್ಕೆ ಎಷ್ಟು ಆಯುಷ್ಯ, ಇದರ ಶಾಶ್ವತತೆ ಅಥವಾ ಅನಿತ್ಯತೆ ಎಷ್ಟು ಅನ್ನೋದೆಲ್ಲ ಗೊತ್ತಿರೋದರಿಂದ ಅವರು ಉಳಿದವರಂತೆ, ಸಾಮಾನ್ಯ ಲೌಕಿಕರಂತೆ ಘಟನೆಗಳು, ಆಘಾತಗಳು ಎಲ್ಲ ನಡೀತಾ ಇದ್ದಾಗ ಅವರು ಬಹಳ ತಳಮಳಗೊಳ್ಳಲ್ಲ ಅದರಲ್ಲಿ ಅಂತ. ಈ ಯುಧಿಷ್ಠಿರನಲ್ಲಿ ಹಾಗೊಂದು ಅಭಿಪ್ರಾಯ ಕಾಣಿಸುತ್ತೆ. ಅಂದರೆ ನಿಸ್ತರಂಗ ಮಹೋದಧಿ ಅಂತ ಕರೀತಾರೆ ಅಂತ ಸ್ವಭಾವಕ್ಕೆ, ಮನೋಭಾವಕ್ಕೆ. ನಿಸ್ತರಂಗ ಅಂದರೆ ಅಲೆ ಇಲ್ಲದ ಸಮುದ್ರ ಅಂತ. ಅಂದರೆ ನಾವು ಸಮುದ್ರ ನೋಡುವಾಗ ಈ ಭಾಗದಲ್ಲಿ ಅಲೆ ಇರುತ್ತೆ, ಸಮುದ್ರದ ಒಳಗೆ ಹೋದಾಗ ಅಲ್ಲಿ ಅಲೆ ಇಲ್ಲ, ಅದು ಹಾಗೆಯೇ ಚಲಿಸದೆ ನಿಂತಿರುತ್ತಲ್ಲ, ಹಾಗೆ ಇರ್ತಾ ಇತ್ತು ಅಂತ. ಯುಧಿಷ್ಠಿರನ ಮನಸ್ಥಿತಿ ಇದಕ್ಕೆ ಹತ್ತಿರವಾಗಿತ್ತು. ಹೀಗೆ ಇತ್ತು ಅಂತಲೇ ಅಲ್ಲ, ಪೂರ್ಣ ಅಂದರೆ ಒಬ್ಬ ಸಂತನಂತೆ, ಒಬ್ಬ ಪೂರ್ಣ ಜ್ಞಾನಿಯಂತೆ ಅವನು ಎಲ್ಲ ಹೊತ್ತಿನಲ್ಲೂ ಪ್ರಶಾಂತವಾಗೇ ಇದ್ದ ಯುಧಿಷ್ಠಿರ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಉಳಿದವರಿಗಿಂತ ಅವನಿಗೆ ಇದು ಕಡಿಮೆ ಇತ್ತು. ಅವನಿಗೆ ಅಂದರೆ ನಮಗೇನಾಗುತ್ತೆ ಅಂದರೆ ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೆ 100 ಸಲ ನಮ್ಮ ಮನಸ್ಸು ಏರಿಳಿತ ಕಂಡಿರುತ್ತೆ. ನಮಗೇನು ಅವತ್ತೇನು ಬದುಕಿಗೊಂದು ದೊಡ್ಡ ಆಘಾತ ಏನಾಗಿರೋದಿಲ್ಲ. ಈಗ ದೊಡ್ಡ ನಷ್ಟ ಆಯಿತು, ಏನೋ ಒಂದು ಉದ್ಯೋಗ ಇತ್ತು, ಉದ್ಯೋಗ ಕಳೆದೋಯ್ತು, ಏನೋ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿಬಿಡ್ತು, ಯಾರೋ ಭಾಳ ಹತ್ತಿರದವರು ಸತ್ತೋಗ್ಬಿಟ್ರು, ಅಥವಾ ನಮಗೆ ಆಶ್ರಯವಾದವ್ರು ಯಾರೋ ಇಲ್ಲವಾದರು, ಇಂಥದ್ದೇನೋ ಆದಾಗ ವಿಚಲಿತರಾಗೋದು ಅನ್ನೋದು ಸರಿ. ಅಂಥದ್ದೇನೂ ಆಗಿರೋದಿಲ್ಲ, ಆದ್ರೂ ದಿನಕ್ಕೆ 100 ಸಲ ನಾವು ಬದುಕಲ್ಲೊಂದು ಏರಿಳಿತ ಕಂಡಿರ್ತೀವಿ. ಹೌದು. ಮನಸ್ಸು ಒಂಥರ ಗೊಂದಲದಲ್ಲಿರುತ್ತೆ, ಮನಸ್ಸು ಒಂಥರ ಏನೋ ಒಂದು ಉತ್ಸಾಹ ಇಲ್ಲದೆ ಇರೋ ಥರ ಇರುತ್ತೆ, ಮನಸ್ಸಿಗೊಂದು ಖುಷಿ ಇರಲ್ಲ. ಒಂದು ಸಣ್ಣ ಮಾತು, ಸಣ್ಣ ಶಬ್ದ, ಇದರಿಂದಲೇ ವ್ಯತ್ಯಾಸ ಆಗ್ಬಿಡುತ್ತೆ. ನಮ್ದು ಯಾರೋ ಏನೋ ಒಂದು ಸಣ್ಣ ಮಾತಂದ್ರು ಅಂತ ಅಷ್ಟಕ್ಕೇ 1 ಗಂಟೆ ಬೇಕಾದಿತ್ತು, ಅರ್ಧ ದಿನವೇ ಬೇಕಾದಿತ್ತು. ಈ ಥರ ವೈಪರೀತ್ಯ ಅನ್ನೋದು ಉಂಟಾಗುತ್ತಲ್ಲ, ಏರಿಳಿತ ಅಂತ, ಇದು ಅವನಿಗೆ ತುಂಬ ಕಡಿಮೆ ಆಗ್ತಾ ಇತ್ತು ಅಂತ ಕಾಣಿಸುತ್ತೆ. ಯಾಕೆ ಅಂದರೆ ಆಗದೇ ಇದ್ದಿದ್ರೆ ಅವನ ಬದುಕಿನಲ್ಲಿ ಬಂದ ಆಘಾತಗಳ ಹೊತ್ತಿನಲ್ಲಿ ಅವನಷ್ಟು ಗಟ್ಟಿ ನಿಲ್ಲೋದಕ್ಕಾಗ್ತಾ ಇರಲಿಲ್ಲ. ಒಂದು ಸ್ಥೈರ್ಯ ಅಂತ ಕರೀತಾರಲ್ಲ, ಅದು ಈ ಧೈರ್ಯ ಸ್ಥೈರ್ಯ ಅಂತ 2 ಬಳಕೆಯಲ್ಲಿ. ಸ್ಥೈರ್ಯ ಅಂದರೆ ಸ್ಥಿರತೆ,
ಒಂದೇ ಮಟ್ಟವನ್ನು ಕಾಪಾಡ್ಕೊಳ್ಳೋದು ಮನಸ್ಸಿಗೆ, ಅದು ಅವನಿಗೆ ಸಾಧ್ಯವಾಗಿದ್ದು ಆ ಕಾರಣಕ್ಕಾಗಿ ಅಂತ ಅನಿಸತ್ತೆ. ಉಳಿದವರಿಗೂ ಉಳಿದ ಪಾಂಡವರಿಗೂ ಅದಿತ್ತು ಅನ್ನೋದು ಗೊತ್ತಾಗತ್ತೆ. ಇಲ್ಲದೇ ಇದ್ದರೆ ಆ ಪ್ರಮಾಣದ ಆಘಾತಗಳನ್ನು ಎದುರಿಸೋದು ಕಷ್ಟ. ಈಗ ಉದಾಹರಣೆಗೆ ಅಂತ ನೋಡಿದ್ರೆ, ಹುಟ್ಟುವಾಗ ಕಾಡಲ್ಲಿದ್ದರು ಅನ್ನೋದೇನೊಂದು ಅವರಿಗೆ ಸಮಸ್ಯೆ ಅಂತ ಏನಾಗಿರಲಿಲ್ಲ. ಯಾಕೆಂದರೆ ಅರಮನೆಯಲ್ಲಿದ್ದ ಕಾಡಿಗೆ ಹೋಗಿಲ್ವಲ್ಲ, ಹುಟ್ಟುವಾಗಲೇ ಕಾಡು. ಆದರೆ ಒಂದು 14 ವರ್ಷ ಅವನಿಗೆ ಆಗಿದ್ದಾಗ ತಂದೆಯ ಸಾವು ಇದೆಯಲ್ಲ, ಅದು ಮೊದಲ ಆಘಾತ. ಈಗ 14 ವರ್ಷಕ್ಕೆ ತಂದೆಯ ಸಾವು. ಈ ಜೊತೆಗಿರೋದು ಯಾರು ಅಂದರೆ ತಾಯಿ ಮತ್ತು ಬೆನ್ನಿಗೆ 4 ಜನ. ಅದರಲ್ಲಿ ಇಬ್ಬರಿಗೆ ತಾಯಿಯೂ ಇಲ್ಲ. ಇಬ್ಬರಿಗೆ ನಕುಲ ಮತ್ತು ಸಹದೇವರಿಗೆ ತಂದೆ ತಾಯಿ ಇಬ್ಬರೂ ಇಲ್ಲ. ಈಗ ಕುಂತಿ ಅವಳು ದೊಡ್ಡಮ್ಮ ಅಷ್ಟೇ ಹೊರತು. ಹೀಗೆ ಇರುವ ಇವರನ್ನ ಏನು ಅಂತ ಬಂದಾಗ ಇದ್ದಕ್ಕಿದ್ದ ಹಾಗೆ ಅಲ್ಲಿಯ ಋಷಿಗಳು ಕರ್ಕೊಂಡೋಗಿ ಹಸ್ತಿನಾಪುರಕ್ಕೆ ಬಿಟ್ಟರು. ಈ ತಂದೆ ಹೋಗಿರುವ ಆಘಾತ ಒಂದಾದರೆ, ಇಷ್ಟು ವರ್ಷ ಕಾಡಲ್ಲೇ ಇದ್ದರು, ಹಸ್ತಿನಾಪುರಕ್ಕೆ ಹಿಂದಿರುಗಿ ಹೋಗೋದು ಅನ್ನೋ ಒಂದು ಯೋಚನೆ ಅವ್ರು ಯಾರಿಗೂ ಇರಲಿಲ್ಲ. ಪಾಂಡು ಮಹಾರಾಜನಿಗೂ ಇರಲಿಲ್ಲ. ಅಂದರೆ ಪಾಂಡುವಿನಲ್ಲಿ ಎಲ್ಲೂ ತನ್ನ ಮಕ್ಕಳನ್ನು ಅಲ್ಲಿಗೆ ಹಿಂದೆ ಕರೆದುಕೊಂಡು ಹೋಗಿ ಪ್ರತಿಷ್ಠಾಪಿಸ್ತೀನಿ, ರಾಜರನ್ನು ಮಾಡ್ತೀನಿ, ಇಂಥ ಮಾತುಕತೆಗಳನ್ನು ಅವನು ಆಡಿಲ್ಲ. ಇವರಿಗೂ ಆಲೋಚನೆ ಹುಟ್ಟೇ ಇರೋದಿಲ್ಲ. ಹಾಗಿರುವಾಗ ಕಾಡಿನಲ್ಲಿ ಒಂದು ತರಹ ಸರ್ವತಂತ್ರ ಸ್ವತಂತ್ರವಾಗಿ ಋಷಿಗಳ ನಡುವೆ ದ್ವೇಷಾಸೂಯೆಗಳೇ ಇಲ್ಲದವರ ನಡುವೆ ಬದುಕದವರು. ಅಲ್ಲಿ ಯಾರನ್ನು ಕಂಡರೂ ಅಸೂಯೆ ಪಡೋಲ್ಲ. ಆ ಜಗತ್ತು ಅಂಥದ್ದು, ಅವರು ಬದುಕ್ತಾ ಇದ್ದ ಜಗತ್ತು. ಸುತ್ತ ಮಹಾನ್ ತಪಸ್ವಿಗಳೇ ತುಂಬಿ ಹೋದವರು, ವಿರಕ್ತರು ಮತ್ತು ಜೀವಪ್ರೀತಿ ಇರುವವರು. ಈ ವೈರಾಗ್ಯದ ಜೊತೆಗೆ ಅದಮ್ಯ ಜೀವಪ್ರೀತಿ ಇರುವವರು. ಹಾಗಾಗಿ ಅಸೂಯೆ ದ್ವೇಷ ಅನ್ನೋದನ್ನು ಕಂಡವರಲ್ಲ. ಅಂಥವ್ರು ಇದ್ದಕ್ಕಿದ್ದಾಗ ನಗರಕ್ಕೆ ಬರ್ತಾರೆ. ನಗರಕ್ಕೆ ಅಂದರೆ ಅವತ್ತವರು ಬಂದಿದ್ದು ಹಸ್ತಿನಾಪುರಕ್ಕೆ. ಅಂದರೆ ಇವತ್ತು ನಾವು ಯಾವುದೋ ಇದ್ದಕ್ಕಿದ್ದಂತೆ ಕಾಡಿನಲ್ಲಿದ್ದವನು ಮೆಗಾ ಸಿಟಿಗೆ ಬಂದ ವಾತಾವರಣ, ಒಂದು ತಾಲೂಕು ತರಹದ ಪಟ್ಟಣಕ್ಕೋ ಏನೋ ಬಂದರೆ ಅಲ್ಲಿ ಸ್ವಲ್ಪ ಅದು ವಾತಾವರಣಕ್ಕೆ ಹತ್ತಿರ ಇರುತ್ತೆ. ಏಕಾಏಕಿ ಬಾಂಬೆಗೆ ಹೋಗಿ ಇಳ್ಕೊಂಡ್ಬಿಟ್ರೆ, ಡೆಲ್ಲಿಗೆ ಹೋಗ್ಬಿಟ್ರೆ ಅದು ಬಹಳ ಕಷ್ಟದ್ದು. ಹಾಗೆ ಹಸ್ತಿನಾಪುರಕ್ಕೆ ಹೋದ್ರು. ಅವತ್ತು ಅಂಥ ರಾಜಧಾನಿ ಅದು. ಅಲ್ಲಿ ಹೋದಾಗ ಕುಟುಂಬ ವರ್ಗ ಸಿಕ್ತು, ಪ್ರೀತಿಸೋರು ಸಿಕ್ಕಿದ್ರು. ಯಾರೋ ವಿದುರ ಪ್ರೀತಿಸ್ತಿದ್ದ, ಭೀಷ್ಮ ಪ್ರೀತಿಸ್ತಿದ್ದ, ಉಳಿದವರು ಚೆನ್ನಾಗಿ ನೋಡ್ಕೋತಾ ಇದ್ರು ಅಂತಾದ್ರೂ ಅಲ್ಲಿದ್ದಕ್ಕಿದ್ದಾಗ ಹುಟ್ಟಿಕೊಂಡ ಅಸೂಯೆ, ದ್ವೇಷ. ಹಾಗಾಗಿ ಈ ಒಂದು ಪರಿವರ್ತನೆಯ ಘಟ್ಟ ಇತ್ತಲ್ಲ, ಇದನ್ನು ಎದುರಿಸುವಲ್ಲಿ ಯುಧಿಷ್ಠಿರ ಬಹಳ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟ. ಯಾಕೆಂದರೆ ಉಳಿದವರಿಗೆ ಕಷ್ಟ, ಸಣ್ಣ ವಯಸ್ಸು. ಇನ್ನಿದ್ದಿದ್ದು ಕುಂತಿಯೂ ಗಟ್ಟಿಯಾಗಿದ್ಲು. ಅಲ್ಲಿ ಅವನು ಬಹಳ ಗಟ್ಟಿಯಾಗಿ ದೃಢಮನಸ್ಕನಾಗಿ ನಿಂತವನು. ಪ್ರಾಯಶಃ ಯುಧಿಷ್ಠಿರನ ಬದುಕಿನ ಮುಂದಿನ ಎಲ್ಲ ಸಂಕಷ್ಟಗಳನ್ನು ಅವನು ಸಮಾಧಾನಿಯಾಗಿ ಎದುರಿಸೋದು ಪಾಠ ಅಲ್ಲೇ ಸಿಕ್ತು ಅವನಿಗೆ ಅಂತ ಅನಿಸ್ಬಿಡುತ್ತೆ. 14 ವರ್ಷ ಆಗಿದ್ದಾಗ, 14-15 ವರ್ಷದಲ್ಲಿ ಅಲ್ಲೂ ಏನು ಅಂದರೆ ಆಘಾತಗಳು ಎರಡೂ ಅಲ್ಲಿ ಒಂದು ಅಂದರೆ ಎಕ್ಸ್ಟ್ರೀಮ್ ಅಂತ ಹೇಳುವ, ಇದು ಅತಿ ಅಂತ ಕರಿತೀವಲ್ಲ. ಒಂದು ಕಡೆಯಲ್ಲಿ ಹಸ್ತಿನಾಪುರದ ಜನ ಪ್ರೀತಿಸ್ತಾರೆ, ಪ್ರಜೆಗಳು ಪ್ರೀತಿಸ್ತಾರೆ, ಅರಮನೆಯಲ್ಲಿ ಪ್ರೀತಿ ಇದೆ. ಯಾರೋ ಗಾಂಧಾರಿ ಅಂತವರು ಯಾರೂ ಕೂಡ ಇವರನ್ನೇನು ದ್ವೇಷಿಸೋರಿಲ್ಲ. ಆದರೆ ದುರ್ಯೋಧನಾದಿಗಳು ದ್ವೇಷಿಸ್ತಾರೆ. ಈ ಪ್ರೀತಿನೂ ಅತಿ ಹೆಚ್ಚು ಅನ್ನೋ ಥರ ಸಿಗ್ತಾ ಇದೆ. ಅಂದರೆ ಅಸಂಖ್ಯ ಜನರ ಪ್ರೀತಿ ಅನ್ನೋದು ಸಿಗ್ತಾ ಇದೆ. ಅದರ ಜೊತೆಗೆ ಪಕ್ಕದಲ್ಲೇ ನಾಗರಾವ್ ಮಲಗಿದೆ ಅನ್ನೋ ಥರ. ಅದು ಯಾವಾಗ ಕಚ್ಚತ್ತೆ ಅಂತ ಗೊತ್ತಿಲ್ಲ. ಪಕ್ಕದಲ್ಲಿ ದುರ್ಯೋಧನ, ಅವನು ಹಾಗೆ ಮಾಡ್ತಾ ಇದ್ದಾನೆ ಅಂತ ಬಾಯಿ ಬಿಡುವಂತಿಲ್ಲ. ಯಾರಿಗೆ ಹೇಳಬೇಕದನ್ನು? ರಾಜನ ಮಗ, ಯಾರಿಗೂ ಹೇಳುವಂತಿಲ್ಲ. ಅದರ ಜೊತೆಗೆ ವಿದುರ ಏನು ಮಾಡಿದ್ದಾನೆ ಅಂದರೆ ಯಾರಲ್ಲೂ ಈ ವಿಷಯ ಮಾತಾಡಬೇಡಿ ಅಂತ ಬಾಯಿ ಮುಚ್ಚಿಸಿದ್ದಾನೆ. ಓಕೆ, ಅದನ್ನು ಹೇಳೋದಕ್ಕೆ ಹೋಗಬೇಡಿ ಅಂತ. ಯಾಕೆಂದರೆ ಅರಮನೆ ಅದು ವಿಚಿತ್ರ ರಾಜಕಾರಣದ ಆವಾಸ. ಅದು ಒಳಗಡೆ ನಾವು ಇತಿಹಾಸ ತೆಗೆದು ನೋಡಿದ್ರೆ ಈ ಅಣ್ಣ ತಮ್ಮನ ಮಕ್ಕಳು ಭಾರತದ ಇತಿಹಾಸದಲ್ಲೇ ರಾಜರುಗಳ ಅಣ್ಣ ತಮ್ಮನ ಮಕ್ಕಳುಗಳು ಒಬ್ರಿಗೊಬ್ರಿಗೆ ಮಾಡಿರೋದೇನು ಕಡಿಮೆ ಇಲ್ಲ. ಅವನು ಪೀಠಕ್ಕೆ ಬರೆದಿರೋ ಹಾಗೆ ಮಾಡೋ ಕೆಲಸಗಳೆಲ್ಲ ಇದೆಯಲ್ಲ. ಹಾಗಾಗಿ ವಿದುರ ತಡೆದಿದ್ದಾನೆ ಅದನ್ನು. ಹಾಗಾಗಿ ಅದನ್ನು ಆಡುವಂತಿಲ್ಲ, ಅನುಭವಿಸಬೇಕು. ಈ ಆಡುವಂತಿಲ್ಲ, ಅನುಭವಿಸಬೇಕು ಅಂತಿದೆಯಲ್ಲ, ಅದು ಬಹಳ ಕಷ್ಟದ್ದು. ಯಾರ ಹತ್ರನೂ ಹಂಚಿಕೊಂಡು ಅವರ ಬೆಂಬಲ ಪಡ್ಕೋತೀವಿ ಅಂದರೆ ಯಾರಿಗೂ ಹೇಳೋ ಹಾಗೂ ಇಲ್ಲ, ಯಾರ ಬೆಂಬಲ ಪಡ್ಕೊಳ್ಳುವ ವಿಷಯವೂ ಇಲ್ಲ. ಅವನೇ ಎದುರಿಸಬೇಕು. ಹೇಳಿದರೆ ಒಂದು ವಿದುರನಿಗೆ ಹೇಳಬೇಕು, ತಾಯಿಗೆ ಹೇಳಬೇಕು. ತಮ್ಮಂದರನ್ನು ಜೊತೆ ಕಟ್ಕೊಂಡು 24 ಗಂಟೆ ಇವನೇ ಹೋಗ್ತಾನೆ. ಅಲ್ಲಿದ್ದಾನೆ ಶತ್ರು, ಒಬ್ಬ ಅಲ್ಲ, ಅವ್ರದ್ದೊಂದು ದೊಡ್ಡ ತಂಡ ಮತ್ತು ಅವರು ಅಧಿಕಾರಸ್ಥರು. ಅವರಿಗೆ ಈ ಆಳು ಕಾಳು ಇವರದ್ದೆಲ್ಲ ಬೆಂಬಲ ಅವರಿಗೆ. ಯಾಕೆಂದರೆ ಅವರು ವೇತನ ಕೊಡೋರು. ಹಾಗಾಗಿ ಅವ್ರಿಗೆ ಜೈ ಅನ್ನಲೇಬೇಕು ಅವರೆಲ್ಲ. ಇದರ ನಡುವೆ ಇದೆಯಲ್ಲ, ಅದು ಎಂಥ ಅನಾಥ ಪ್ರಜ್ಞೆಯ ಹೊತ್ತು ಅದು ಅಂತ. ಇಷ್ಟು ದೊಡ್ಡ ವ್ಯವಸ್ಥೆಯ ರಾಜಕುಮಾರರು ಅನ್ನೋದೆಲ್ಲ ನಿಜ, ಆದರೆ ಅನಾಥ ಪ್ರಜ್ಞೆ. ಈ ಹಂತದಲ್ಲಿ ಅವನು ಭಾಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದು ಕಾಣಿಸುತ್ತೆ. ಬರೀ ಇದು ಭಾವದಲ್ಲಿ ಮಾತ್ರ ವ್ಯಕ್ತವಾಗಿದ್ದಲ್ಲ ಈ ಅಸೂಯೆ ಅನ್ನೋದು ಕ್ರಿಯೆಯಲ್ಲಿ ವ್ಯಕ್ತ ಆಗೋಯ್ತು. ಭೀಮನನ್ನು ಕೊಲ್ಲುವ ನಿರಂತರ ಪ್ರಯತ್ನ.
ನೀರಲ್ಲಿ ಮುಳುಗಿಸ್ಬಿಡೋದು, ಹಾವಿನ ಹತ್ರ ಕಚ್ಚಿಸ್ಬಿಡೋದು, ಊಟಕ್ಕೆ ವಿಷ ಹಾಕೋದು, ಇದು ಎಂಥ ದುರ್ಭರ ಹೊತ್ತು ಅಂತ, ಎಂಥ ದುರ್ಭರ ಹೊತ್ತು ಇದು ಅಂತ. ಅಂದರೆ ನೀವು ಯಾವುದನ್ನು ನಂಬೋದು? ಈಗ ಆಟಕ್ಕೆ ಅಂತ ಕರ್ಕೊಂಡು ಹೋಗಿದ್ದು, ಜಲಕ್ರೀಡೆ ಆಡೋಣ ಅಂತ ಕರ್ಕೊಂಡು ಹೋಗಿ ಚೆನ್ನಾಗಿ ಊಟ ಹಾಕಿಸಿ, ಔತಣಕ್ಕೆ ಊಟ ಮಾಡಿಸಿ, ಅವ್ನು ನಿದ್ದೆ ಬಂದವನು ಹೊಳೆಗೆ ಹಾಕ್ಬಿಟ್ರೆ, ಮಾಡೋ ಅನ್ನದಲ್ಲಿ ವಿಷ ಬೆರೆಸ್ಬಿಟ್ರೆ, ಅಡುಗೆ ಮನೆ ಇವ್ರ ಕೈಯಲ್ಲಿಲ್ಲ, ನಮ್ಮ ಸಾಮಾನ್ಯರ ಮನೆ ಥರ ಅಲ್ವಲ್ಲ, ಅರಮನೆಯದ್ದು. ಅಲ್ಲಿ ಯಾರನ್ನೋ ಅವನ ವಶೀಲಿ ಬಾಜಿಗೆ ತಗೊಂಡು ಮಾಡಿಸಿದರೆ, ಈಗ ಭೀಮನಿಗೆ ಒಂದು ಸಲ ಅನ್ನಕ್ಕೆ ವಿಷ ಹಾಕಿದ ಮೇಲೆ ಆಮೇಲೆ ನೀರು ಕುಡಿಯೋಕ್ಕೂ ಭಯ ಪಡಬೇಕಲ್ವ? ಹೌದು ಹೌದು. ಇಂಥ ಪರಿಸ್ಥಿತಿಗಳಲ್ಲಿ ತುಂಬ ಸಮಾಧಾನಿಯಾಗಿ ಅದನ್ನು ಒಂದು ಸಂಘರ್ಷಕ್ಕೆ ಎಡೆ ಮಾಡಿ ಕೊಡದಂತೆ, ಗೊತ್ತೇ ಆಗಲಿಲ್ವಲ್ಲ, ಎಲ್ಲಿವರೆಗೆ ಗೊತ್ತಾಗಲಿಲ್ಲ ಅಂದರೆ ಜನಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗೋದು ಜೂಜಿನ ಹೊತ್ತಿನಲ್ಲಿ. ಅಲ್ಲಿಯವರೆಗೂ ದುರ್ಯೋಧನಾದಿಗಳು ಹೀಗೊಂದು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಲಿಲ್ಲ, ಅಷ್ಟು ಕಾಲ ಕಾಯಬೇಕಾಯಿತು ಅಂತ. ಯಾಕೆಂದರೆ ಇವರು ಮಾತಾಡಲಿಲ್ಲ ಅದನ್ನೆಲ್ಲೂ. ಅರಗಿನ ಮನೆಗೆ ಹೋದಾಗಲೂ ಕೂಡ ಹೋದ್ರಂತೆ ಬೆಂಕಿ ಬಿತ್ತಂತೆ ಅಂತ ಯಾರೋ ಕೆಲವರು ಊಹಿಸಬಹುದಾದವರು, ಇಲ್ಲ ದುರ್ಯೋಧನನೇ ಮಾಡಿರ್ತಾನೆ ಅಂತ ಅಂದ್ಕೋಬೇಕು ಬಿಟ್ಟರೆ, ಉಳಿದಂತೆ ಜನರಿಗೆ ಗೊತ್ತೇ ಇಲ್ಲ ಚೆನ್ನಾಗಿದ್ದಾರೆ ಅಂತ. ಅರಮನೆಯವರೆಲ್ಲ ಭಾಳ ಚೆನ್ನಾಗಿದ್ದಾರೆ. ಧೃತರಾಷ್ಟ್ರ ತನ್ನ ತಮ್ಮ ಸತ್ತ ಮೇಲೂ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಮನೇಲಿ ಇಟ್ಕೊಂಡು ಓದಿಸಿ ವಿದ್ಯಾಭ್ಯಾಸ ಮಾಡಿಸಿ, ಇದೇ ಅಭಿಪ್ರಾಯ ಜನರಲ್ಲಿದೆ. ಅದನ್ನು ಮುರಿಯದೆ, ಯಾವ ಸಂಘರ್ಷಕ್ಕೂ ಎಡೆಮಾಡಿ ಕೊಡದೆ ಅಲ್ಲಿ ನಡ್ಕೊಂಡಿದ್ದು, ವಿದ್ಯಾಭ್ಯಾಸ ಮುಗಿಯುವ ತನಕ ನಡ್ಕೊಂಡಿದ್ದು ಆ ಹಂತ. ಅದಾದ ಮೇಲೆ ಅರಗಿನ ಮನೆಗೆ ಕಳಿಸ್ತಾರಲ್ಲ, ಅರಗಿನ ಮನೆಗೆ ಹೋಗಬೇಕು ಅನ್ನೋದನ್ನು ಬಹಳ ಬಹಳ ಅಂದರೆ ಯೋಜಿತವಾಗಿ ಮಾಡ್ತಾನೆ ದುರ್ಯೋಧನ. ಅಂದರೆ ತಂದೆಗೆ ಹೋಗಿ ಒಪ್ಪಿಸ್ತಾನೆ ಮೊದಲದನ್ನು, ಅವರನ್ನು ಅರಗಿನ ಮನೆಗೆ ಕಳಿಸ್ಬೇಕು ಅಂತ. ನಾನು ಮುಗಿಸ್ತೀನಿ ಅಂತಲೇ ಅಲ್ಲಿ ಹೇಳೋದವನು, ನಾನು ಮುಗಿಸ್ತೀನಿ ಅರಗಿನ ಮನೆಯಲ್ಲಿ ಅಂತ. ಮೊದಲು ಧೃತರಾಷ್ಟ್ರ ಒಪ್ಪಲ್ಲ, ಆಮೇಲೆ ಒಪ್ಪುತ್ತಾನೆ. ಒಪ್ಪಿದ ಮೇಲೆ ಅರಗಿನ ಮನೆಗೆ ಹೋಗಿ ಅಂತ ಸುಮ್ಮನೆ ಹೇಳೋಕೆ ಬರಲ್ವಲ್ಲ, ಯಾಕೆ ಕಳಿಸಿದ ಅಂತ ಬರುತ್ತೆ. ಇವರೇ ಹೋದರು ಅಂತ ಮಾಡಬೇಕಾಗಿದೆ ಅವರಿಗೆ. ಅದಕ್ಕೆ ಅವ್ರೇನು ಮಾಡಿದ್ರು ಅಂದರೆ, ಸುಮ್ಮನೆ ಯಾರ್ಯಾರೋ ಬಂದು ಇವರಿಗೆ ವಾರಣಾವತ ಅಂತ ಒಂದಿದೆ ನಮ್ಮ ರಾಜ್ಯದಲ್ಲಿ, ಒಂದು ನಗರ, ಅದ್ಭುತ ನಗರ ಅಂತ ವರ್ಣಿಸೋದು ಸುಮ್ಮನೆ. ಅದೊಂದು ಒಳ್ಳೆ ನಗರವೇ ಇತ್ತು ಅವರ ಇದರಲ್ಲಿ, ತುಂಬ ಚೆನ್ನಾಗಿದ್ದ ನಗರ, ಅದನ್ನು ವರ್ಣಿಸ್ತಾ ಇರೋದು. ಅಂದರೆ ಇವರಿಗೆ ಆಸಕ್ತಿ ಹುಟ್ಟಿ ನಾವು ನೋಡೋಕೆ ಹೋಗ್ತೀವಿ ಅಂತ ಹೊರಟು ಬಿಡಲಿ ಅಂತ. ಆದರೆ ಸುಮಾರು ಕಾಲ ಆದರೂ ಅದು ಆಗಲಿಲ್ಲ. ಆಗದೇ ಇದ್ದಾಗ ಧೃತರಾಷ್ಟ್ರನೇ ಕರೆದು, ಅಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ವಾರಣಾವತ ಭಾಳ ಚೆನ್ನಾಗಿದೆಯಂತೆ, ನೋಡ್ಕೊಂಬನ್ನಿ ಅಂತ. ಅವನು ನೋಡಿಲ್ವಲ್ಲ, ಅಂಧನೃಪಾಲ. ವಾರಣಾವತ ನೋಡ್ಕೊಂಬನ್ನಿ ಅಂತ ಇವರನ್ನು ಕರೆದು ಹೇಳುವಾಗ ಅವನಿಗೆ ಗೊತ್ತಾಗಲ್ವ ಯುಧಿಷ್ಠಿರನಿಗೆ, ವಾರಣಾವತ ಚೆನ್ನಾಗಿದ್ರೆ ಎಲ್ಲರೂ ಹೋಗಿ ನೋಡ್ಕೊಂಬನ್ನಿ ಅಂತ ಹೇಳಬೇಕಲ್ಲ. 105 ಜನ, 5 ಜನ ಮಾತ್ರ ಯಾಕೆ ಹೋಗಬೇಕು? ಏನು ವಿಶೇಷ ಪ್ಯಾಕೇಜ್ ಘೋಷಣೆ ಯಾಕೆ? ಪಾಂಡವಿನ ಮಕ್ಕಳಿಗೆ ಈ ಪ್ಯಾಕೇಜ್ ಘೋಷಣೆ ಯಾಕೆ ಮಾಡ್ತಾನೆ ಅಂತ ಅವನಿಗೆ ಸ್ಪಷ್ಟ ಆಯಿತು, ಇಲ್ಲಿ ಭಾಳ ಅಪಾಯ ಇದೆ ಅಂತ, ಭಾಳ ಅಪಾಯ ಇದೆ. ಹಿಂದಿನಿಂದಲೂ ನೋಡ್ಕೊಂಡು ಬಂದಿದ್ದರಿಂದ ಮತ್ತು ಅವನಲ್ಲಿ ಹೇಳ್ತಾನೆ, ಅಪಾಯಕ್ಕೆ ದೂಡ್ತಾ ಇದ್ದಾರೆ, ಆದರೆ ಯಾರೂ ರಕ್ಷಿಸ್ತಾ ಇಲ್ಲ ಅನ್ನೋ ಅಭಿಪ್ರಾಯದ ಮಾತುಗಳನ್ನು ಅಲ್ಲಿ ಯುಧಿಷ್ಠಿರ ಆಡ್ತಾನೆ. ಅಂದರೆ ಭೀಷ್ಮಾದಿಗಳು ಕೂಡ ಯಾರೂ, ಭೀಷ್ಮ ದ್ರೋಣ ಯಾರೂ ಇದನ್ನು ಗಮನಿಸ್ತಾ ಇಲ್ಲ, ಅಪಾಯಕ್ಕೆ ದೂಡ್ತಾ ಇದೆ, ಎಲ್ಲರೂ ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂತ. ಅದನ್ನು ಅವನು ಹೇಳಿಯೂ ಕೊಡ್ತಾನೆ ವಿದುರನ ಬಳಿಗೆ. ಆಗ ವಿದುರ ಹೇಳ್ತಾನೆ ಅಪಾಯ ಇದೆ ಅಂತ. ಅವನು ಮ್ಲೇಚ್ಛ ಭಾಷೆಯಲ್ಲಿ ಹೇಳ್ದ ಅಂತ ಅಲ್ಲಿ ಬರುತ್ತೆ. ಅದೊಂದು ಬೇರೆ ವಿಷಯಕ್ಕೂ ಭಾಳ ಒಳ್ಳೆಯ ಉದಾಹರಣೆ ಅದು. ಏನಂದರೆ, ಹೊರಟು ನಿಂತಿರ್ತಾರೆ ಇವರು ವಾರಣಾವತಕ್ಕೆ. ಹೊರಟು ನಿಂತಾಗ ಎಲ್ಲರೂ ಇದ್ದಾರೆ, ಕುಂತಿ ಇವರು ಎಲ್ಲ ಇದ್ದಾಗ ವಿದುರ ಮ್ಲೇಚ್ಛ ಭಾಷೆಯಲ್ಲಿ ಅವನ ಜೊತೆಗೆ ಮಾತಾಡದ ಅಂತ, ಯುಧಿಷ್ಠಿರನ ಜೊತೆಗೆ. ಯಾಕೆಂದರೆ ಆ ಭಾಷೆ ಉಳಿದವರಿಗೆ ಗೊತ್ತಿರಲಿಲ್ಲ. ಯುಧಿಷ್ಠಿರನಿಗೆ ಗೊತ್ತಿತ್ತು, ವಿದುರನಿಗೆ ಗೊತ್ತಿತ್ತು. ಮ್ಲೇಚ್ಛ ಭಾಷೆ ಅಂದರೆ ಆಗ ಮ್ಲೇಚ್ಛರು ಅಂತ ಕರೆಸಿಕೊಳ್ತಾ ಇದ್ದವರು ಪರ್ಷ್ಯಾದಿಂದ ಆಚೆ ಇದ್ದಂತಹ ಗ್ರೀಕರು ಇತ್ಯಾದಿಗಳು ಏನು ಇತ್ತು ಆ ಭಾಗದ ಜನಗಳು. ಅಂದರೆ ಅವರದ್ದಾದೊಂದು ಬೇರೆ ಭಾಷೆ ಇತ್ತು, ಮತ್ತು ಆ ಭಾಷೆ ಇವ್ರಿಗೆ ಗೊತ್ತಿತ್ತು ಅಂತ. ಯಾರಿಗೆ ಗೊತ್ತಿತ್ತು ಅಂತ ಅಂದರೆ ರಾಜತಾಂತ್ರಿಕರಿಗೆ ಗೊತ್ತಿತ್ತು ಅಂತ. ವಿದುರ ಮಂತ್ರಿ. ಅಂದರೆ ರಾಜತಾಂತ್ರಿಕರುಗಳು ಬೇರೆ ದೇಶದ ಭಾಷೆಯನ್ನು ಅಭ್ಯಾಸ ಮಾಡ್ಕೋತಾ ಇದ್ರು ಅಂತ. ಇವತ್ತು ದುಭಾಷೆ ಇಟ್ಕೊಂಡು ಮಾಡ್ತಾರಲ್ಲ ಎಷ್ಟೋ ಸಲ, ಆದರೆ ಅವರು ಆವಾಗ ಎಷ್ಟು ಇದಿದ್ರು ನೋಡಿ. ಅಂದರೆ ಅವರಿಗೆ ಆ ಶಿಕ್ಷಣನೇ ಕೊಟ್ಬಿಡ್ತಾ ಇದ್ರು. ಒಬ್ಬ ಮಂತ್ರಿ ಸ್ಥಾನಕ್ಕೋ ಇನ್ನೊಂದು ಸ್ಥಾನಕ್ಕೋ ಬರ್ತಾನೆ ಅಂತ ಅಂದರೆ ಅವನ ಕಲಿಕೆಯಲ್ಲಿ ಜಗತ್ತಿನ ಬೇರೆ ಬೇರೆ ಭಾಷೆಗಳ ಕಲಿಕೆಯು ಸೇರ್ಕೊಂಡು ಹೋಗ್ತಾ ಇತ್ತು. ಅಷ್ಟು ಅವರು ಪ್ರಬುದ್ಧವಾಗಿ ಯೋಚಿಸ್ತಾ ಇದ್ರು. ಆ ಭಾಷೆ ಯುಧಿಷ್ಠಿರನಿಗೆ ಗೊತ್ತಿತ್ತು, ಅವನಿಗೆ ಗೊತ್ತಿತ್ತು. ಮತ್ತು ಅದರಲ್ಲಿ ಅವರ ಜೊತೆಗೆ ಆ ಜಗತ್ತು ಈ ಜಗತ್ತಿಗೆ ಸಂಬಂಧ ಇತ್ತು ಅನ್ನೋದು ಕಾಣಿಸ್ಕೊಳ್ತಾರೆ. ಬೇರೆ ವಿಷಯ ಬಂದಿದ್ದು ಇದನ್ನು ಅಲ್ಲಿ ಹೇಳ್ತಾನೆ. ಅವನು ಹೇಳುವಾಗ ಏನು ಅಂದರೆ, ಬೆಂಕಿ ಇತ್ಯಾದಿಗಳಿಂದ ಎಚ್ಚರದಲ್ಲಿರುವಂಥ ವಿದುರ ಹೇಳ್ತಾನೆ ಆ ಭಾಷೆಯಲ್ಲಿ. ಬೆಂಕಿ ಮತ್ತು ಬೆಂಕಿಯಲ್ಲಿ ಉರಿದು ಹೋಗುವ ಪದಾರ್ಥಗಳಿಂದ ಎಚ್ಚರಿಕೆ ಇರಲಿ ಅಂತ. ಅಂದರೆ ಅಲ್ಲಿ ವ್ಯಾಸರು ಬಹಳ ಅಂಶಗಳನ್ನು ವಾಚ್ಯವಾಗಿ ಹೇಳೋಲ್ಲ, ಅದು ಅವರ ರಚನೆಯ ವೈಶಿಷ್ಟ್ಯ. ವಿದುರ ಇದನ್ನು ಹೇಳುವಾಗ
ಹೀಗೆ ಮಾಡಿ ಇವರನ್ನು ಸಾಯಿಸಬೇಕು ಅಂತ ಅವ್ರು ನಿರ್ಧಾರ ಮಾಡಿ ಆಗಿದೆ ದುರ್ಯೋಧನ ಅವರು. ಅಲ್ಲಿ ಒಬ್ಬ ಮಂತ್ರಿಯನ್ನು ಕಳಿಸಿ ಪುರೋಚನ ಅಂತ ಅವನ ಹತ್ರ ಅದನ್ನು ಮಾಡ್ಸೋಕ್ಕೂ ಹೋಗಿದ್ದಾರೆ. ಇದನ್ನು ಅವರೆಲ್ಲೂ ಹೇಳಿಕೊಂಡಿಲ್ಲ, ಗುಟ್ಟಾಗಿಟ್ಟಿದ್ದಾರೆ. ಆದರೆ ಹಾಸ್ತಿನಪುರದ ಮಹಾಮಂತ್ರಿ ವಿದುರ ಅವನಿಗೆ ಇಲ್ಲಿ ಏನು ನಡೀತಾ ಇದೆ ಅಂತ ತಿಳಿದುಕೊಳ್ಳುವ ಅವನದ್ದೇ ಆದ ವ್ಯವಸ್ಥೆ ಇರೋದಿಲ್ವಾ? ಅವನಿಗೂ ಕಣ್ಣಿಗೆ ಮಣ್ಣೆರಚಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ ವಿದುರ, ಭೀಷ್ಮ, ದ್ರೋಣ ಎಲ್ಲರಿಗೂ ಅಂತ. ಆದರೆ ವಿದುರನಿಗೆ ಗೊತ್ತಾಗಿದೆ ಅದು ಮಾಡ್ತಾ ಇದ್ದಾರೆ ಅಂತ. ಆದರೆ ಹೇಳೋಕ್ಕಾಗಲ್ಲ ಅದನ್ನು. ಅದು ಎಷ್ಟೋ ಸಲ ರಾಜಕಾರಣ ಹೀಗೆಯೇ ಇರುತ್ತೆ, ರಾಜ್ಯಗಳ ನಡುವೆ ಇರಲಿ, ರಾಜಕಾರಣದ ಒಳಗಿರಲಿ, ಅವನು ಮಾಡ್ತಾ ಇದ್ದಾನೆ ಅಂತ ಗೊತ್ತಿದೆ, ಆದರೆ ಹೇಳೋಕ್ಕಾಗಲ್ಲ ಅದನ್ನು ಅಂತ. ಅಷ್ಟೇ ಹೇಳಿ ಕಳಿಸ್ತಾನೆ ಅವನು. ಆಗ ನೋಡಿ ಬಂದ ಜವಾಬ್ದಾರಿ ಎಷ್ಟು ಅಂದರೆ, ವಾರಣಾವತಕ್ಕೆ ಹೋಗಬೇಕು. ಜಗತ್ತಿನ ಕಣ್ಣಲ್ಲಿ ಧೃತರಾಷ್ಟ್ರ ಬಹಳ ಪ್ರೀತಿಯಿಂದ ತಮ್ಮನ ಮಕ್ಕಳನ್ನು ಇದಕ್ಕೆ ಕಳಿಸ್ತಾ ಇದ್ದಾನೆ, ಪ್ರವಾಸಕ್ಕೆ ಕಳಿಸ್ತಾ ಇದ್ದಾನೆ. ಎಂಥ ಪ್ರೀತಿ ಧೃತರಾಷ್ಟ್ರ ಮಕ್ಕಳ ಮೇಲೆ ಅಂತ ಮಾತಾಡ್ತಾರೆ ಹಸ್ತಿನಪುರದವರು. ಹಾಗೆ ಅವನು ಬಿಲ್ಡಪ್ ತಗೋತಾ ಇದ್ದಾನೆ. ಅದನ್ನು ಅಲ್ಲಗಳಿಯ ವಿಷಯವನ್ನು ಇವ್ರು ಮಾಡ್ತಾ ಇಲ್ಲ. ಯಾಕೆಂದರೆ ರಾಜಕುಲದಲ್ಲಿ ಸಂಘರ್ಷ ಬರಬಾರ್ದು ಅನ್ನೋ ವಿಷಯ ಹಾಗೆ ಗಟ್ಟಿಯಾಗಿದೆ. ಈಗ ಅದನ್ನು ಹೇಳ್ತಾ ಹೋದರೆ ಎರಡು ಗುಂಪು ಆಗತ್ತೆ ಅಲ್ಲಿಗ. ಇವರು ಬೆಂಬಲಿಗರು ಹುಟ್ಕೋತಾರೆ, ಆದರೆ ಅದನ್ನು ಮಾಡೋಕ್ಕೆ ಸಿದ್ಧರಿಲ್ಲ. ನಮ್ಮೊಳಗೆ ಒಡಿಬಾರದು. ಈ ಯಾವುದ್ಯಾವುದೋ ಕಾರಣಕ್ಕೆ ಅದೇನು ಬೇಕಿದ್ರೂ ಇರಲಿ, ನಮ್ಮಲ್ಲಿ ಒಂದು ಗ್ಯಾಪ್ ಇದೆ ಅಂತ ಆಗಲಿ, ಅಂತರ ಇದೆ ಅಂತಾಗಲಿ, ನಮ್ಮಲ್ಲಿ ವೈಮನಸ್ಯ ಇದೆ ಅಂತಾಗಲಿ ಯಾರಿಗೂ ತೋರಿಸಬಾರದು ಅನ್ನುವ ನಿಶ್ಚಯ. ಈ ನಿಶ್ಚಯಗಳೆಲ್ಲ ಕಷ್ಟ. ನಾವು ಹೆಂಗಿರ್ತೀವಿ ಅಂದರೆ, ಅದು ಮನೇಲಿ ತಂದೆಯೋ ಮಗನೋ ಅಮ್ಮನೋ ಮಗಳೋ ಅಣ್ಣನೋ ತಂಗಿನೋ ಒಂದು ಸಣ್ಣ ನಮ್ಮ ಬಗ್ಗೆ ಅವರಿಗೆ ಇದಿದೆ ಅಂತಂದ್ರೂ ನಾವು ಹೇಳಿ ಆಗೋಗುತ್ತೆ ಅಲ್ವಾ? ಅಥವಾ ಗಂಡ ಹೆಂಡತಿ ನಡುವೆನೋ ತಕ್ಷಣ ಅದನ್ನು ಒಂದು 4 ಜನ ಕೇಳಿ ಮುಗಿಸ್ಬಿಡ್ತೀವಿ. ಆದರೆ ಅದನ್ನು ಮುಚ್ಚಿಡೋ ಕ್ರಮ ಇದೆಯಲ್ಲ, ಅದಕ್ಕೆ ಬಹಳ ಸ್ಥೈರ್ಯ ಬೇಕು, ಒಳಗೆ ಇಟ್ಕೋಬೇಕು, ಹೊರಗಡೆ ವರ್ತನೆಯಲ್ಲೂ ಕಾಣಿಸಬಾರದು. ಅದೇ ಪ್ರೀತಿ ಅದೇ ವಿಶ್ವಾಸನೇ ಇಟ್ಕೊಂಡಿರಬೇಕಿದೆಯಲ್ಲ. ಈ ಅಂಶಗಳೆಲ್ಲ ನೋಡಿದಾಗ ಅವನ ಮನೋಭಾವ ಇದೆಯಲ್ಲ, ಅದರ ಈ ಸ್ಥಿರತೆ ಕಾಣಿಸುತ್ತೆ. ಇಷ್ಟನ್ನು ಧರಿಸುವ, ಇಷ್ಟನ್ನು ಧಾರಣೆ ಮಾಡ್ಕೊಳ್ಳೋದು ಮನಸ್ಸಲ್ಲಿ ಅನ್ನೋದಿದೆಯಲ್ಲ, ಅದು ಸುಲಭಕ್ಕೆ ಸಿದ್ಧಿಸೋದಿಲ್ಲ. ಅದು ಅಲ್ಲಿ ಎಷ್ಟು ಜಾಣ್ಮೆ ಅಂತ ಅಂದರೆ, ಅವರು ಬೆಂಕಿ ಕೊಡೋಕ್ಕಿಂತ ಮೊದಲು ಬೆಂಕಿ ಕೊಟ್ಟವ್ರು ಇವರೇನೆ. ಇಲ್ಲೆಲ್ಲ ಅಪಾಯ ಇದೆ ಅಂತ ಗೊತ್ತಿದೆ, ಯಾವುದು ಅಪಾಯ ಅಂತ ಗೊತ್ತಿಲ್ಲ, ಆದರೆ ಇದು ಅಪಾಯ ಇದೆ ಅಂತ ತೋರಿಸ್ಕೊಡುವಂತಿಲ್ಲ. ಅಲ್ಲೆಲ್ಲೂ ಅವನು ಕಾಣಿಸ್ಕೊಳ್ಳೋದೇ ಇಲ್ಲ. ಭೀಮಂಗೆ ಮಾತ್ರ ಹೇಳ್ತಾನೆ ಅವನು. ಒಳಗೆ ಹೋದರೆ ಅವನಿಗೆ ಕಷ್ಟ, ಹೊರಗೆ ಬಂದರೆ ಲೋಕಕ್ಕೆ ಕಷ್ಟ. ಸುಮ್ಮನೆ ಕಾಡಿಗೆ ಬೇಟೆ ಥರ ಹೋಗ್ತೀವಿ ಅಂತ ಊರಿಗೆ ಹೇಳೋದು. ಕಾಡು ಯಾಕೆ ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಅರ್ಜುನ, ನಕುಲ, ಸಹದೇವ, ಕುಂತಿ ಗೊತ್ತಿಲ್ಲ. ಯಾರು ತೋಡ್ತಾ ಇದ್ರೋ ಸುರಂಗನ ಅವರೆಲ್ಲ ಸತ್ತೋಗ್ತಾರೆ. ಅವನಿಗೆ ಸುದ್ದಿ ಹೇಳೋಕೆ ಯಾರೂ ಉಳಿದಿಲ್ಲ.